ಕಡಿಮೆ ಬಂಡವಾಳ ಬಿಸ್ನೆಸ್ ಆರಂಭಿಸಿದ್ರೆ 3 ತಿಂಗಳಿಗೆ ಸಿಗುತ್ತೆ ನಿಮಗೆ ಲಕ್ಷ ಲಕ್ಷ ದುಡ್ಡು. ಏನಪ್ಪ ಹೀಗೆ ಹೇಳ್ತಾ ಇದ್ದಾರೆ, 3 ತಿಂಗಳಲ್ಲಿ ಯಾವ್ದಕ್ಕೆ ನಮಗೆ ಸಕ್ಸಸ್ ಸಿಗುತ್ತೆ, ಇವರೆಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಇದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಆಗ ಗೊತ್ತಾಗುತ್ತೆ ಯಾವ ಬಿಸ್ನೆಸ್ ಮಾಡಿದ್ರೆ, ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಲಕ್ಷ ಲಕ್ಷ ಅಂತೂ ಸಿಕ್ಕೇ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಎಲ್ಲೋಗ್ಬಿಟ್ಟಿದ್ರಪ್ಪ ಇಷ್ಟು ದಿನ, ಕಾಣೆ ಆಗೋಗಿದ್ರು, ಯಾವುದೇ ವಿಡಿಯೋಸ್ ಇರಲಿಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ಏನು ತೊಂದರೆ ಆಗಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನಂತೂ ತುಂಬಾ ಆರಾಮಾಗಿದ್ದೀನಿ. ಹಾಗೆಯೇ ನಾನು ಮಾಡದೇ ಇರೋವಂಥ ಒಂದು ರೀಸನ್ ಏನಪ್ಪ ಅಂದರೆ, ನನ್ನ ಫೋನ್ ಇದ್ದಕ್ಕಿದ್ದ ಹಾಗೇ ಕೆಟ್ಟು ಹೋಯಿತು. ಆ್ಯಂಡ್ ಫೋನ್ ತೊಗೊಳೋಕ್ಕೂ ಕೂಡ ಸ್ವಲ್ಪ ಟೈಮ್ ಹಿಡಿಯಿತ್ತು. ಆಮೇಲೆ ಗೂಗಲ್ ರಿಕವರಿ ಐಡಿಯಾ ಆಗಲಿಲ್ಲ ನಂದು. ಸೊ ಚಾನಲ್ ಕೂಡ ಇರಲಿಲ್ಲ. ತುಂಬ ಬೇಜಾರಾಗ್ತಿತ್ತು ನನಗೆ, ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ನಿಮ್ಮನ್ನೆಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ ಅನ್ನೋದೊಂದು ಬೇಜಾರಿತ್ತು. ಸೊ ಮತ್ತೆ ಈಗ ಬ್ಯಾಕ್ ನನ್ನ ಚಾನಲ್ಗೆ ನಾನು ಮತ್ತೆ ಬಂದಿದ್ದೀನಿ. ಸೊ ಎಲ್ಲರೂ ಇದೇ ಥರ ಪ್ರೀತಿ ವಿಶ್ವಾಸ ತೋರಿಸ್ತಾ ಇರಿ ಅಂತ ಕೇಳ್ಕೊಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇರೋದಕ್ಕೆ. ಆ್ಯಂಡ್ ವಿಡಿಯೋಸ್ ತುಂಬಾ ಕಡಿಮೆ ವ್ಯೂಸ್ ಆಗಿದೆ. ಆ್ಯಂಡ್ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಮೈನಸ್ ಆಗಿದ್ದಾರೆ. 24 ಜನ ಸಬ್ಸ್ಕ್ರೈಬರ್ಸ್ ಮೈನಸ್ ಆಗಿದ್ದೀರಾ. ದಯವಿಟ್ಟು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈಗ ಯಾವ ಬಿಸ್ನೆಸ್ ಮಾಡಿದ್ರೆ ನಮಗೆ 3 ಲಕ್ಷ ದುಡ್ಡು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತಿರ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಬಿಸ್ನೆಸ್ ಮಾಡಬೇಕು ಅನ್ನೋ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರಿಗೆ ನೀವು ಇದನ್ನು ಶೇರ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಅವ್ರಿಗೆ. ಬಿಸ್ನೆಸ್ ಐಡಿಯಾ. ಸರ್ಕಾರಿ ಅಥವಾ ಖಾಸಗಿ ಕಂಪನಿಗಳಲ್ಲಿ 9 ರಿಂದ 5 ಜಾಬ್ ಮಾಡುವ ಬಹುತೇಕ ಉದ್ಯೋಗಿಗಳು ಸ್ವಂತದಾದ ಬಿಸ್ನೆಸ್ ಆರಂಭಿಸಬೇಕೆಂದು ಕನಸು ಕಾಣಿರುತ್ತಾರೆ. ಆದರೆ ಈ ಕನಸು ನನಸಾಗಲು ಬಂಡವಾಳದ ಕೊರತೆ ಎದುರಾಗುತ್ತದೆ. ಮಾರುಕಟ್ಟೆ ಅಪಾಯಗಳಿಂದಲೂ ಸ್ವಂತ ಬಿಸ್ನೆಸ್ ಆರಂಭಿಸಲು ಜನರು ಹಿಂದೇಟು ಹಾಕುತ್ತಾರೆ. ಇಂದು ನಾವು ಹೇಳುವ ಬಿಸ್ನೆಸ್ ಆರಂಭಿಸಲು ದೊಡ್ಡ ಬಂಡವಾಳ ಬೇಕಾಗಿಲ್ಲ ಮತ್ತು ಕೇವಲ ಬಲ. 3 ತಿಂಗಳಲ್ಲಿಯೇ ನಿಮಗೆ ರಿಟರ್ನ್ ಸಿಗಲು ಶುರುವಾಗುತ್ತದೆ. ಈ ವಸ್ತುವಿಗೆ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಇರುತ್ತದೆ. ಕೊರೋನಾ ಸಾಂಕ್ರಾಮಿಕ ಕಾಲಘಟ್ಟದ ಬಳಿಕ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡಿರುತ್ತಾರೆ. ಅದರಲ್ಲಿಯೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಸೇವನೆಗೆ ಮೊದಲ ಆದ್ಯತೆ ನೀಡಿರುತ್ತಾರೆ. ತಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಹ ಜನರು ಪ್ರಯತ್ನಿಸುತ್ತಾರೆ. ಹಾಗಾಗಿ ಆಯುರ್ವೇದದ ಉತ್ಪನ್ನಗಳಿಗೆ ಮಾರುಕಟ್ಟೆಯು ಹೆಚ್ಚಾಗಿ ಆರೋಗ್ಯಕರ ಉತ್ಪನ್ನಗಳನ್ನು ಔಷಧಿ ತಯಾರಿಸುವ ಕಂಪನಿಗಳೇ ಉತ್ತಮ ಬೆಲೆಗೆ ನೇರವಾಗಿ ಖರೀದಿಸುತ್ತಾರೆ. ಸೊ ಈಗ ನಿಮಗೆ ಐಡಿಯಾ ಬಂದಿದೆ ಅನ್ಕೋತಾ ಇದ್ದೀನಿ. ಸೊ ಕೊರೋನಾ ಬಂದ ಮೇಲೆ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮನ್ನು ನಾವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಯಾವಾಗ ಯಾರಿಗೇನಾಗುತ್ತೆ, ಯಾವಾಗ ಯಾವ ಕಾಯಿಲೆ ಯಾರಿಗೆ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅವಾಗ ನಾವೇನು ಮಾಡ್ತಿದ್ದೀವಿ, ಎಲ್ಲಿ ನಮಗೆ ಆರ್ಗಾನಿಕ್ ಫುಡ್ಸ್, ಎಲ್ಲಿ ನಮಗೆ ಏನು ಒಳ್ಳೆಯದು, ಎಲ್ಲಿ ನಮ್ಗೆ ಅಂತ ನಾವು ಸರ್ಚ್ ಮಾಡ್ತಾ ಇರಬೇಕಾದ್ರೆ, ಸೊ ಇದು ಆಯುರ್ವೇದಿಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಈಗ. ಸೊ ಈ ಬಿಸ್ನೆಸ್ ಏನಾದರೂ ನೀವು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ಇಂದು ನಾವು ತುಳಸಿ ಕೃಷಿ ಬಗ್ಗೆ ಹೇಳುತ್ತಿದ್ದೇವೆ. ತುಳಸಿ ತನ್ನಲ್ಲಿ ಅಪಾರ ಆರೋಗ್ಯಕರ ಗುಣಗಳನ್ನು ಹೊಂದಿದೆ. ತುಳಸಿಯನ್ನು ಔಷಧಿ ತಯಾರಿಕೆಯಲ್ಲೂ ಬಳಕೆ ಮಾಡಲಾಗುತ್ತದೆ. ತುಳಸಿ ಕೃಷಿ ಆರಂಭಿಸಿದರೆ ನಿಮಗೆ ಕೇವಲ 3 ತಿಂಗಳಲ್ಲಿಯೇ ಒಳ್ಳೆಯ ಆದಾಯ ಬರುತ್ತದೆ. ಔಷಧಿ ಮಾತ್ರವಲ್ಲ, ಪೂಜೆಯಲ್ಲಿಯೂ ಇದನ್ನು ಬಳಸಲಾಗುತ್ತದೆ. ಮಹಾನಗರಗಳಲ್ಲಿ ಹೂವಿನಂತೆ ತುಳಸಿ ಮಾಲೆ ಮಾರಾಟ ಮಾಡಲಾಗುತ್ತದೆ. ಹಬ್ಬ ಮತ್ತು ವಿಶೇಷ ದಿನಗಳಲ್ಲಿ ತುಳಸಿ ಮಾಲೆಗೆ ಹೆಚ್ಚು ಬೇಡಿಕೆ ಹೊಂದಿದ್ದು ಅತ್ಯಧಿಕ ಬೆಲೆಗೂ ಮಾರಾಟವಾಗುತ್ತದೆ. ಈ ವ್ಯವಹಾರವು ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಲಕ್ಷಾಧಿಪತಿಯನ್ನಾಗಿ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನರು ತುಳಸಿಯ ಮಹತ್ವವನ್ನು ಅರಿತುಕೊಂಡಿದ್ದಾರೆ. ತುಳಸಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿ ಫಂಗಲ್ ಗುಣಗಳಿವೆ. ಮಾರುಕಟ್ಟೆಯಲ್ಲಿ ತುಳಸಿ ಎಲೆಗಳಿಗೆ ಮಾತ್ರ ಬೇಡಿಕೆ ಇಲ್ಲ, ತುಳಸಿಯ ಬೇರು ಮತ್ತು ಕಾಂಡಕ್ಕೂ ಬೇಡಿಕೆ ಇದೆ. ಈ ಸಂಪೂರ್ಣ ಬೇಸಾಯವು ಬಿತ್ತನೆಯಿಂದ ಕೊಯ್ಲುವರೆಗೆ ಕೇವಲ 3 ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ. ಒಂದು ತುಳಸಿ ಬೆಳೆ ಸುಮಾರು 3 ಲಕ್ಷಕ್ಕೆ ಮಾರಾಟವಾಗಿದ್ದು, ಬಿತ್ತನೆಯಿಂದ ಕಟಾವಿನವರೆಗೆ 15 ರಿಂದ 18 ಸಾವಿರ ರೂಪಾಯಿ ಖರ್ಚಾಗುತ್ತದೆ. ನಿಮ್ಮ ಬಳಿ ಜಮೀನು ಇದ್ದರೆ ಅಲ್ಪಾವಧಿಯಲ್ಲಿಯೇ ದೊಡ್ಡ ಲಾಭ ನೀಡುವ ತುಳಸಿ ಬೆಳೆಯಬಹುದಾಗಿದೆ. ಸೊ ನೋಡಿ, ತುಳಸಿ ನಾವು ಆಗೆಲ್ಲ ಏನು ಮಾಡ್ತಿದ್ರು, ಮನೆ ಹಿತ್ತಲುಗಳಲ್ಲಿ ಆದಷ್ಟು ಕದೆ ಬೆಳ್ಕೋತಾ ಇತ್ತು. ಅಂಡ್ ನಾವು ಪೂಜೆ ಮಾಡೋದಕ್ಕೆ ಯೂಸ್ ಮಾಡ್ತಿದ್ವಿ. ಔಷಧಿ ಅಂತ ಯಾರಿಗೂ ಗೊತ್ತಿರಲಿಲ್ಲ.
ಹಳೆ ಕಾಲದವ್ರಿಗೆ ತುಂಬಾ ಗೊತ್ತಿರುತ್ತೆ, ಯಾಕಂದ್ರೆ ಮಕ್ಕಳಿಗೆ ಕೆಮ್ಮು ಬಂದಾಗ ಅದ್ರ ರಸ ಮತ್ತೆ ಅದನ್ನ ಎಲೆನ ತಿನ್ಸೋದು, ಬಾಯಿ ಸ್ಮೆಲ್ ಬಂದಾಗ ಎಲೆನ ಕೊಡ್ತಾರೆ, ಬಾಯಿ ಸ್ಮೆಲ್ ಬರ್ತಾ ಇದೆ ಹೋಗಿ ತುಳಸಿ ಎಲೆ ತಿನ್ಕೋಬಾ ಅಂತ ಹೇಳ್ತಾರೆ. ಸೊ ನಮಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಅಜ್ಜಿ ನಮ್ಮ ತಾತಂದ್ರು ಅವ್ರು ಇರ್ತಾರಲ್ಲ ಅವ್ರಿಗೆ ಇದ್ರ ಬಗ್ಗೆ ತುಂಬಾ ಮಹತ್ವ ಗೊತ್ತು. ಸೊ ಈಗ ಹಳೆ ಕಾಲದ ತರನೇ ತುಳಸಿಗೆ ಏನೆಲ್ಲ ಮಹತ್ವ ಇದೆ, ನಾವು ಪೂಜೆಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ, ನಾವು ಪೂಜೆಗೆ ಕೂಡ ಇದಿಲ್ಲದೆ ಪೂಜೆ ಮಾಡೋದಿಲ್ಲ. ಸೊ ಈ ಕೃಷಿನ ಏನಾದ್ರೂ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ನಿಮ್ಮ ಹತ್ರ ಏನಾದ್ರೂ ಅರ್ಧ ಎಕರೆ ಜಮೀನಿದ್ರು ಸಾಕು, ಇಲ್ಲ ಒಂದು ಗುಂಟೆ 2 ಗುಂಟೆ ಅಂತಾರಲ್ವಾ, ಆ ತರ ಒಂದು ಸೈಟ್ ಜಾಗ ಇದ್ರೂ ಸಾಕು, ಆ ಜಾಗನ ನೀವು ನೀಟ್ ಮಾಡಿಕೊಂಡು ಬೆಳೆನ ಆರಾಮಾಗಿ ಬೆಳಿಬಹುದು. ತುಳಸಿ ಕೃಷಿ ಮತ್ತು ಮಾರಾಟ. ತುಳಸಿ ಕೃಷಿ ಮಾಡಲು ಜುಲೈ ತಿಂಗಳು ಉತ್ತಮ ಸಮಯ. ಈ ತಿಂಗಳಿನಲ್ಲಿ ಭಾರತದಲ್ಲಿ ಮಾನ್ಸೂನ್ ಸೀಸನ್ ಇರುತ್ತದೆ. ಮಳೆಯ ನೀರಿನಿಂದಲೇ ತುಳಸಿ ಬೆಳೆಯುತ್ತದೆ. ತುಳಸಿ ಗಿಡದ ಉದ್ದ 15ರಿಂದ 20 ಸೆಂಟಿಮೀಟರ್ಗೆ ತಲುಪಿದಾಗ ಅದನ್ನು ಕೊಯ್ಲು ಮಾಡಲಾಗುತ್ತದೆ. ಕೊಯ್ಲು ಮಾಡುವ 10 ದಿನಗಳು ಮೊದಲು ತುಳಸಿಗೆ ನೀರು ಹಾಯಿಸುವುದನ್ನು ನಿಲ್ಲಿಸಬೇಕು. ನೀವು ತುಳಸಿಯನ್ನು ಯಾವುದೇ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು. ಇದಲ್ಲದೆ ರೈತರು ಬಯಸಿದರೆ ಅವರು ತುಳಸಿ ಗಿಡವನ್ನು ಔಷಧಿ ತಯಾರಿಕಾ ಕಂಪನಿಗೆ ಮಾರಾಟ ಮಾಡಬಹುದು. ಔಷಧಿ ಕಂಪನಿಗಳಿಂದ ಮುಂಚಿತವಾಗಿ ಆರ್ಡರ್ ಪಡೆದುಕೊಂಡು ತುಳಸಿ ಬೆಳೆಯಲು ಮುಂದಾಗಬಹುದು. ನೋಡಲ್ವಾ ಎಷ್ಟು ಇದಿದೆ. 1 ಎಕರೆ ಭೂಮಿಯಿಂದ ತಿಂಗಳಿಗೆ 1 ಕೋಟಿ ಸಂಪಾದಿಸುವ ವಿಧಾನ, ಶ್ರೀಮಂತರಾಗುವ ಟಿಪ್ಸ್. 1 ಎಕರೆ ಜಮೀನಿದ್ರೆ ತುಳಸಿನ ಹಾಕಿ ಎಷ್ಟು ಸಾಹುಕಾರ ಆಗ್ಬೋದಲ್ವಾ, ಶ್ರೀಮಂತರಾಗ್ಬೋದಲ್ವಾ. ಸೊ ಇದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಆಕ್ಚುಲಾಗಿ ಈ ವಿಡಿಯೋ ನೋಡೋವರೆಗೂ ನನ್ನ ನ್ಯೂಸ್ನ ನಿಮಗೆ ಹೇಳೋವರೆಗೂ ನನಗೂ ಕೂಡ ಗೊತ್ತಿರಲಿಲ್ಲ, ನಾನು ಕೂಡ ಇದ್ರ ಬಗ್ಗೆ ಸರ್ಚ್ ಮಾಡಿರಲಿಲ್ಲ. ಸೊ ನನಗೇನೆ ಈಗ ಗೊತ್ತಾಗಿದ್ದು, ಮನೆ ಹತ್ರ ತುಳಸಿ ಇರುತ್ತೆ, ನಮಗೆ ಬಾಯಿ ಸ್ಮೆಲ್ ಬಂದಾಗ, ಮಕ್ಕಳಿಗೆ ಕೆಮ್ಮು ಸ್ಟಾರ್ಟ್ ಆದಾಗ ನಾವು ಅಷ್ಟೇ ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಇಷ್ಟೆಲ್ಲ ಬೆನಿಫಿಟ್ ಇದೆ ನನಗೆ ಗೊತ್ತಿರಲಿಲ್ಲ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರ ಹತ್ರ ಎಲ್ಲ ಜಮೀನಿದೆ, ಏನು ಮಾಡೋಕ್ಕಾಗ್ತಾ ಇಲ್ಲ, ಖಾಲಿ ಬಿದ್ದಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಇನ್ನೇನು ಜುಲೈ ತಿಂಗಳು ಸ್ಟಾರ್ಟ್ ಆಗ್ತಾ ಇದೆ, 3 ತಿಂಗಳೊಳಗಡೆ ನಿಮಗೆ ಕೊಯ್ಲು ಕೂಡ ಸಿಗುತ್ತೆ. ಯಾವುದಾದ್ರೂ ಕಂಪ್ನಿ ಜೊತೆ ಟೈಅಪ್ ಆಗಿ ನೀವು ಇದನ್ನ ಆರಾಮಾಗಿ ಬೆಳ್ಕೋಬಹುದು. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ನಾನು ಹಾಕಿರೋ ಸರ ಮತ್ತು ಓಲೆ ನಿಮ್ಗೇನಾದ್ರೂ ಬೇಕು ಅಂದರೆ, ಇದು ಮುತ್ತಿನ ಓಲೆ ಜುಮ್ಕಿ, ಹಾಗೇನೆ ಸರ ಇದೆ, ನಾರ್ಮಲ್ ಸರ ಇದು. ಇವೆರಡು ಏನಾದರೂ ನಿಮಗೆ ಬೇಕು ಅಂದರೆ ನಾನು ಕೆಳಗಡೆ ಇನ್ಸ್ಟಾಗ್ರಾಮ್ ಐಡಿ ಆಗಿ ಮತ್ತೆ ನಾನು ನನ್ನ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಕನೆಕ್ಟ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬೈ.